ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. 5-14-23 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧ ಗ್ರಹ. ಬುಧ ಅಂತಂದ್ರೆ ಹಣಕಾಸಿನ ಗ್ರಹ, ಬುದ್ಧಿಗಂತ ಗ್ರಹ ಅಂತ ಭಾಳ ಜನಕ್ಕೆ ಈಗಾಗಲೇ ತಿಳ್ಕೊಂಡಿದ್ದೀರಿ. ಆದರೆ ಈ ಬುಧ ಬುದ್ಧಿವಂತನು ಕೂಡ ಹಲವಾರು ರೋಗ ರುಜಿನಗಳನ್ನು ಕೊಡ್ತಾನೆ ಅಂತಂದರೆ ಎಷ್ಟೋ ಜನಕ್ಕೆ ನಂಬಲಿಕ್ಕೂ ಸಾಧ್ಯ ಇಲ್ಲ. ಬುಧ ಶುಭಕಾರಕ ಗ್ರಹ ಅಂತೀವಿ. ಹೌದು, ಗುರುನು ಶುಭಕಾರಕ, ಸೂರ್ಯನು ಶುಭಕಾರಕ, ಚಂದ್ರನು ಶುಭಕಾರಕ, ಶುಕ್ರನು ಶುಭಕಾರಕ. ಆದರೂ ಕಾಯಿಲೆಗಳು ಬರ್ತವಲ್ಲ, ಯಾಕೆ? ನಾನು ಹಿಂದಿನ ಕಾರ್ಯಕ್ರಮಗಳಿಂದ ಒತ್ತಿ ಹೇಳ್ತಕ್ಕಂಥದ್ದು ಜನ್ಮ ಪಾಪಕರ್ಮಗಳು ಗ್ರಹಗತಿಗಳ ಮೂಲಕ ಹಲವಾರು ರೋಗ ರುಜಿನಗಳಿಗೆ ಕಾರಣವಾಗ್ತವೆ ಅಂತ ಲೆಕ್ಕ ತಗೊಂಡಾಗ ಬುಧ ನೀಚನಾಗಿಬಿಟ್ರೆ, ಬುಧ ನೆಗೆಟಿವ್ ಆದರೆ, ಬುಧನ ಸ್ಥಾನದಲ್ಲಿ ನೆಗೆಟಿವ್ಸ್ ಇತ್ತು ಅಂದರೆ ಆಗ ಅವನೇನು ಮಾಡ್ತಾನೆ? ಕಾಯಿಲೆಗಳನ್ನು ಕೊಡ್ತಾನೆ. ಅದಕ್ಕೆ ನಾವು ಈ ವಾತ ಪಿತ್ತ ಕಫ ಪ್ರಕೃತಿಯಲ್ಲಿ ನಿರ್ದಿಷ್ಟವಾದಂತಹ ಕೆಲವೊಂದು ವಿಚಾರಗಳನ್ನು ನಾವು ಉಲ್ಲೇಖ ಮಾಡ್ಕೊಂಡಿದ್ದೀವಿ. ಅಂದರೆ ಜ್ಯೋತಿಷಾಸ್ತ್ರ ಪ್ರಕಾರ ಅದರಲ್ಲಿ 5ನೇ ಸಂಖ್ಯೆಗೆ ಯಾವ ಪ್ರಕೃತಿ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ತಿಳ್ಕೊಬೇಕು ನೀವು. ಇಲ್ಲಿ ವಾತ ಪ್ರಕೃತಿ ಕಟ್ಕೊಳ್ಳಿ. ವಾತ ಪ್ರಕೃತಿ 5-14-23 ತಗೊಂಡಾಗ ಇವರು ವಾತ ಪ್ರಕೃತಿಯವರು ಬೈ ಬರ್ತ್. ಇದು ಹುಟ್ಟಿದಾಗ ಅದು ಯಾವಾಗೋ ಬಂತು ಅಂತ ಲೆಕ್ಕ ಅಲ್ಲ, ಬೈ ಬರ್ತಲ್ಲೇ ಇದರ ಪ್ರಕೃತಿ ಬಂದು ವಾತ ಪ್ರಕೃತಿ. ಅಂದರೆ ಇವೆಲ್ಲ ನಿರ್ದಿಷ್ಟವಾಗಿ ಸಂಯೋಗ ಆಗಿರ್ತಕ್ಕಂಥದ್ದು. ಅದನ್ನು ಜೀವಿತಾವಧಿಯಲ್ಲಿ ನಾವು ಫೇಸ್ ಮಾಡಲೇಬೇಕಾಗ್ತದೆ. ನಿಮಗೆ ಗೊತ್ತೇ ಆಗಲ್ಲ. ಚೆನ್ನಾಗಿ ತಿನ್ನಲ್ಲ, ಮಾಡೋದು ಏನಿಲ್ಲ, ಆದರೂ ಊದ್ಕೊಂಡಿರ್ತಾರೆ. ಒಂದು ನೀರು ಬಾಡಿ, ಒಂದು ಗಾಳಿ ಬಾಡಿ ಅಂತಾರೆ. ಏರ್ ತುಂಬ್ಕೊಂಡಿದೆ ಒಂದು ಬಾಡಿನಲ್ಲಿ ಅಂತ ಹೇಳ್ತಾರೆ, ನೀರು ತುಂಬ್ಕೊಂಡಿದೆ ಒಂದು ಬಾಡಿನಲ್ಲಿ ಅಂತಾನೆ. ಊಟನೇ ಸರಿಯಾಗಿ ಮಾಡಲ್ಲ, ಒಂದು ನಾನ್ ವೆಜ್ ಇಲ್ಲ, ಒಂದು ಡ್ರಿಂಕ್ಸ್ ಇಲ್ಲ, ಎಂಥದ್ದು ಏನೂ ಇಲ್ಲ, ಆಯಿತಾ? ಆದರೂ ಅವ್ನ ಬಾಡಿ ತುಂಬ ಊದ್ಕೊಂಡಿರ್ತದೆ ಅಂತ ಹೇಳ್ತಾರೆ. ಕಾರಣ ಏನು? ಇದಕ್ಕೋಸ್ಕರನೇ. ಇದನ್ನು ನಮ್ಮ ಸಮಾಜದಲ್ಲಿ ಭಾಳ ಜನ ಮಾತಾಡ್ಕೊಳ್ತಾರೆ. ಯಾವಾಗಲೂ ಗ್ಯಾಸ್ಟ್ರಿಕ್ ಒಟ್ಟು ಯಾವಾಗಲೂ ಊದ್ಕೊಂಡಿರ್ತಕ್ಕಂಥದ್ದು. ಇವೆಲ್ಲ ಆ ವಾತ ಪ್ರಕೃತಿ ಅಂತಕ್ಕಂಥದ್ದು ಬರೀ ಗ್ಯಾಸ್ಟ್ರಿಕ್ ಅಲ್ಲಂತಲ್ಲ. ಕುಂತ್ಕೊಂಡ್ರೆ ಹಂಗೆ ಹಿಡ್ಕೊಂಡ್ಬಿಡ್ತೈತೆ, ನಿಂತ್ಕೊಂಡ್ರೆ ಹಂಗೆ ಇಡ್ತೈತೆ. ಸಂಧಿವಾತ ಅಂತ ನಾವು ಕರಿತೀವಿ ಇದಕ್ಕೆ. ಹಿಂದ್ಗಡೆ ಕಾಲು, ಹಿಂದ್ಗಡೆ ಮಂಡಿ, ಹಿಂದ್ಗಡೆ ಇದು ಹಂಗೆ ಹಿಡ್ಕೊಂಡ್ಬಿಡ್ತದೆ, ಬೆನ್ನು ಹಂಗೆ ಹಿಡ್ಕೊಂಡ್ಬಿಡ್ತದೆ. ಎಷ್ಟೋ ಕಡೆ ಕತ್ತಿ ಹಿಡ್ಕೊಂಡ್ಬಿಡ್ತದೆ, ಹಿಡ್ಕೊಳಕ್ಕೆ ಆಗೋದಿಲ್ಲ, ಬಿಡಿಸ್ಕೊಳಕ್ಕೆ ಆಗೋದಿಲ್ಲ. ಅದಕ್ಕೇನೋ ತಿಕ್ಕಿ ಅದು ಮಾಡಿ ಯಾವಾಗಲೂ ಒಂದು ಟೈಮ್ ಬಿಡ್ತದೆ. ಅಂದರೆ ಗಾಳಿ ಎಲ್ಲೆಲ್ಲೇ ಹೋಗಿ ಅವ್ರನ್ನ ಹಿಡ್ಕೊಳ್ತದೆ ಅಂತಂದರೆ ಇದಕ್ಕೆ ನಾವು ವಾತ ಪ್ರಕೃತಿ ಅಂತ ನಾವು ಕರಿತೀವಿ. ಇದೆಲ್ಲ ನೀವು ಡಾಕ್ಟ್ರಿಗೆ ಹೋದಾಗ ನಿಮ್ದು ಈ ಬಾಡಿ ಅಂತ ಅವ್ರೇನು ವಿಂಗಡಣೆ ಮಾಡಲ್ಲ. ಅವ್ರು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾರೆ, ಮಾತ್ರ ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ, ಇಷ್ಟು ದಿನಕ್ಕೆ ಬಾ ಅಂತ. ಆಯುರ್ವೇದ ಶಾಸ್ತ್ರ ಹೇಳ್ತದೆ, ನಾಡಿ ಹಿಡಿದು ನೋಡಿ ಹೇಳ್ಬಿಡ್ತದೆ, ನೋಡಪ್ಪ ನಿಂದು ವಾತ ಪ್ರಕೃತಿ ಅಂತೇಳಿ. ಇದ್ರ ಜೊತೆಗೆ ಇನ್ನೂ 2 ಇದ್ದಾವೆ, ಕಫ ಮತ್ತು ಪಿತ್ತ. ನೋಡಿ, ಅಂದರೆ ಕಫ ಆಗಾಗ ಅಪ್ಲಿಕಬಲ್ ಆಗ್ತದೆ, ಕಫದ ವ್ಯಕ್ತಿತ್ವ ಅಲ್ಲ, ಕಫ ಆಗಾಗ ಅಪ್ಲಿಕಬಲ್ ಆಗ್ತದೆ. ಕಾರಣ ಏನಂದರೆ ಪರಿಸರ ಬದಲಾವಣೆ, ಆಹಾರ ಬದಲಾವಣೆ, ನೀರಿನ ಬದಲಾವಣೆಯಿಂದ ಕಫ ಆಗುತ್ತೆ. ಆದರೆ ಇದು ಎಸ್ಪೆಷಲಿಗೆ ವಾತ ಆ್ಯಂಡ್ ಕಫ ಭಾಳ ಮುಖ್ಯವಾಗಿ ಆಗಿರ್ತಕ್ಕಂತಹ ಒಂದು ದೋಷಗಳು ಅಂತಂದರೆ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ನೋಟ್ ಮಾಡ್ಕೊಳ್ಳಿ. ಯಾಕಂದರೆ 1ನೇ ತಾರೀಕಿಂದ 9ನೇ ತಾರೀಕುವರೆಗೂ, 9ನೇ ಸಂಖ್ಯೆವರೆಗೂ ಕೂಡ ನವಗ್ರಹಗಳ ಅಷ್ಟೂ ವಿಚಾರಗಳಲ್ಲಿ ಯಾವುದು ವಾತ, ಯಾವುದು ಪಿತ್ತ, ಯಾವುದು ಕಫ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಆಗಿದ್ದಾಗ ನಾವು ಏನು ಮಾಡಬೇಕು, ಇದನ್ನು ಪರಿಹಾರ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಜನ್ಮತಃ ಬಂದಿರತಕ್ಕಂಥ ಈ ದೋಷಗಳನ್ನು ಪರಿವರ್ತನೆ ಮಾಡ್ಕೊಳ್ಬೇಕು ಅಂದರೆ ನಾವೇನು ಮಾಡಬೇಕು? ಯಾವ ರೀತಿಯಾದ ಕಾಯಿಲೆಗಳು ಈ ವಾತ ರೋಗದಿಂದ ನಮಗೆ ಬರ್ತದೆ ಅಂತ ಕಂಡಾಗ ಭಾಳ ಮುಖ್ಯ ಬರ್ತಕ್ಕಂಥದ್ದು ನರ್ವ್ಸ್ ಪ್ರಾಬ್ಲಮ್. ಯಾಕಂದರೆ ಈ ತಾರೀಕು ಬಿಡ್ತಕ್ಕಂಥ ವ್ಯಕ್ತಿಗಳು ಸೋಂಬೇರಿಯಾಗಿದ್ದು ಬಿಡ್ತಾರೆ. ಆದರೆ ಬ್ರೈನ್ ಒಂದ್ಸರಿ ಶುರು ಮಾಡಿದ್ಮೇಲೆ ಒಂದು ಮಾತಾಡಬೇಕಂದ್ರೂ ಕೂಡ ನಾವು ಹೇಳ್ಕೊಟ್ರೆ ಮಾತಾಡಲ್ಲ. ಅವರು ಯೋಚನೆ ಮಾಡಿ, ಅವರು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಹೀಗೇ ಮಾತಾಡ್ಬೇಕು, ಹಿಂಗೇ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಮಾತಾಡ್ತಾರೆ. ಆ ಮಾತುಕತೆಯಲ್ಲಿ ಅಥವಾ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಭಾಳಷ್ಟು ಜನ ಇವತ್ತು ತುಂಬ ಸ್ಟ್ರೆಸ್ ಮಾಡ್ಕೊಂಡ್ಬಿಡ್ತಾರೆ. ಕೆಲಸ ಮಾಡಿ ತಲೆ ಉಪಯೋಗಿಸಿ ಮಾಡಿ ಏನೇನೋ ಬಾಧೆ ಬಿದ್ದು ಇದು ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಏನಾಗ್ತದೆ? ಈ ನರ್ವ್ ಸಿಸ್ಟಮ್ಸ್ಗಳು ಪ್ರಾಬ್ಲಮ್ ಆಗಿಬಿಡ್ತದೆ. ಅದಕ್ಕೆ ತುಂಬ ಒತ್ತಡ ಕಾರಣ ಆಗ್ತದೆ. ಅದು ಯಾವುದೇ ಒತ್ತಡ ಆಗಿರ್ಬೋದು, ಫ್ಯಾಮಿಲಿ ಒತ್ತಡ ಆಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಅಥವಾ ಬಿಸ್ನೆಸ್ ಒತ್ತಡ ಆಗಿರ್ಬೋದು, ಅಥವಾ ಉದ್ಯೋಗ ಒತ್ತಡ ಆಗಿರ್ಬೋದು, ಅಥವಾ ಯಾರಾದರೂ ಒಂದಷ್ಟು ಜನ ಪ್ರೆಷರ್ ಕೊಡ್ತಾ ಇರ್ಬೋದು, ಮಾಡು ಅಂತ. ಅಥವಾ ಎಲ್ಲವನ್ನೂ ತಲೆಗೆ ಹಾಕೊಂಡ್ಬಿಟ್ಟು ನಾನೇನೋ ಮಾಡಬಲ್ಲೆ ಅಂತಕ್ಕಂಥ ಒತ್ತಡ ಇರ್ಬೋದು. ಅದರಿಂದ ಈ ತಾರೀಕು ಇರ್ತಕ್ಕಂಥವ್ರಿಗೆ ಭಾಳ ಬೇಗ ಬರ್ತಕ್ಕಂಥದ್ದು ಅದು. ಅದಾದಮೇಲೆ ತೊದಲು ಮಾತಾಡೋದ್ರಲ್ಲಿ ಸ್ಪಷ್ಟತೆ ಇರೋದಿಲ್ಲ. ಬಿಟ್ಟು ಮಾತಾಡ್ತಾರೆ. ಕೆಲವು ಬರ್ತಿಂದನೇ ಇರ್ತದೆ. ಎಷ್ಟೋ ಜನ ನಾವು ಸಮಾಜದಲ್ಲಿ ನೋಡ್ತೀವಿ. ನಮಗೆ ಗೊತ್ತೇ ಆಗೋದಿಲ್ಲ, ಏನಪ್ಪ ಹಿಂಗೆ ಮಾತಾಡೋದು ಗೊತ್ತಾಗಲ್ವಲ್ಲ, ಸ್ಪಷ್ಟ ಮಾತಾಡೋದ್ರೆ ಅವ್ನು ಮಾತಾಡೋಕ್ಕಾಗಲ್ಲ, ಅವ್ನು ಬಿಟ್ಟು ಮಾತಾಡ್ತಾನೆ. ಆ್ಯಕ್ಚುಲಿ ವಾಕ್ಚಾತುರ್ಯಕ್ಕೆ ಅಧಿಪತಿಯಾಗಿರ್ತಕ್ಕಂಥನೇ ಬುಧ. ನಿರ್ಗಳವಾಗಿ ಮಾತಾಡ್ತಾ ಇದ್ದಾನೆ, ಭಾಷಣಕಾರ, ಒಳ್ಳೆ ಅತ್ಯುತ್ತಮ ಭಾಷಣಕಾರ.
ಅತ್ಯುತ್ತಮವಾದಂತಹ ವಿಚಾರಗಳ ಬಗ್ಗೆ ಅವನು ವಿಂಗಡಣೆ ಮಾಡಿ ಮಾತಾಡ್ತಾನೆ ಅಂತಂದರೆ ಆ ವಾಕ್ಚತುರಕ್ಕೆ ಕಾರಣ ಆಗಿರ್ತಕ್ಕಂಥ ಬುಧ. ಆದರೆ ಅವನು ಉಲ್ಟಾ ಹೊಡೆದ್ಬಿಟ್ರೆ ತೊದಲಿಸ್ತಾನೆ. ನೋಡಿ ಎಷ್ಟೊಂದು ಅದ್ಭುತವಾದಂಥ ಒಂದು ವಿಚಾರ ಅಂತಂದರೆ, ಯಾರು ಪಾಸಿಟಿವ್ ಕೆಲಸ ಮಾಡಿ ಅದ್ಭುತವಾದಂಥ ಒಂದು ಯೋಗ ತಂದು ಕೊಡ್ತಾರೋ ಅವರು ಸ್ವಲ್ಪ ಉಲ್ಟಾ ಹೊಡೆದ್ಬಿಟ್ಟ ತಕ್ಷಣ ಇಮಿಡಿಯೇಟ್ ನಮಗೆ ಆ ಪ್ರಾಬ್ಲಮ್ ಶುರು ಆಗ್ಬಿಡ್ತದೆ. 5, 14, 23 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧ ಗ್ರಹ. ಬುಧ ನೀಚನಾಗ್ಬಿಟ್ರೆ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಈ ತೊದಲು ಮಾತಲ್ಲಿ ಸರಿಯಾಗಿ ನಡೆ ಬರ್ದಿರತಕ್ಕಂಥದ್ದು, ತೊದಲು ಮಾತಾಡ್ತಕ್ಕಂಥದ್ದು, ಮೂಕತ್ವ ಅಂತ ಹೇಳ್ತೀವಿ. ಇನ್ನು ಮೂಕಿ ಮಾತಾಡೋಕ್ಕೇ ಬರಲ್ಲ ಅಂತ ಹೇಳ್ತೀವಿ. ಕಿವುಡ ಕಿವಿನೇ ಕೇಳಿಸಲ್ಲ ಅಂತ ಹೇಳ್ತೀವಿ. ಇವತ್ತು ಎಷ್ಟು ಜನ ಈ ಥರ ಎಲ್ಲ ಇದ್ದಾರೆ ಅಂತಂದರೆ ಇದು ನಾವು ಅಂಗವಿಕಲತೆ ಅಂತೀವಿ. ಅಲ್ಲಿಗೆ ಎಸ್ಪೆಷಲಿಗೆ ಮಾತು ಬರದೇ ಇರತಕ್ಕಂತಹ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಯಾರಿದ್ದಾರೆ ಅವರೆಲ್ಲರೂ ಕೂಡ ಆ ಮೂಕತ್ವ ಬರೋದ ಕಾರಣ ಏನಂತಂದರೆ ಈ ಬುಧ ಗ್ರಹನ. ಎಷ್ಟು ಜನ ಗೊತ್ತಿದೆ ಇದು? ಎಷ್ಟೋ ಜನ ಇದನ್ನು ಹಾಗೇ ಫೇಸ್ ಮಾಡ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ದಾರೆ. ಅದನ್ನು ಸರಿ ಮಾಡ್ಕೊಳ್ತಕ್ಕಂತಹ ಒಂದು ಜ್ಞಾನೋದಯ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇಲ್ಲ. ಅದಕ್ಕೆ ಏನೇನೋ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ, ಆದರೆ ಆ ಪ್ರಯತ್ನಗಳು ವಿಫಲವಾಗ್ತಿರ್ತವೆ. ಯಾಕಂದರೆ ಒಳಗಡೆ ಇರೋನೇ ಬಾಗ್ಲಾಕೊಂಡ್ಬಿಟ್ರೆ ನಾವು ಹೊರಗಡೆ ಏನು ಮಾಡಿ ಯಾವ ಟ್ರೀಟ್ಮೆಂಟ್ ಮಾಡಿ ಏನು ಪ್ರಯೋಜನ? ಒಳಗಡೆಯಿಂದ ಬಾಗಿಲು ತೆಗೆಸಬೇಕು. ಅದನ್ನೇ ದೋಷ, ಅದನ್ನೇ ಜನ್ಮ ದೋಷ ಅಂತ ಹೇಳ್ತಕ್ಕಂಥದ್ದು. ಯಾಕಂದರೆ ಇವೆಲ್ಲ ಹಿಂದಿನ ಜನ್ಮದಲ್ಲಿ ಬರ್ತಕ್ಕಂಥ ಪಾಪಕರ್ಮಗಳ ಇದೊಂದಾಯಿತು. ಅದಾದಮೇಲೆ ಕೆಮ್ಮು, ದಮ್ಮು, ಆಸ್ತಮ. ನೋಡಿ ಎಷ್ಟೋ ಜನ ಇವತ್ತು ಆಸ್ತಮಕ್ಕೆ ಮೆಡಿಸಿನ್ಸೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಸಣ್ಣ ಔಷಧಿ ಮೀನನ್ನು ನುಂಗಿಸ್ಬಿಟ್ಟು ಅದನ್ನು ವಾಸಿ ಮಾಡಿಬಿಡ್ತಾರೆ. ಆದರೆ ನಮ್ಮಲ್ಲಿ ನೀನು ಇದನ್ನಿಟ್ಕೋ ನಗು ಬರುತ್ತೆ ನನಗೆ. ಅಂದರೆ ನಾವೆಷ್ಟು ಮೂರ್ಖರಾಗ್ತಿದ್ದೀವಿ, ನಾವೆಷ್ಟು ಅಜ್ಞಾನಿಗಳಾಗ್ತಿದ್ದೀವಿ, ನಾವೆಷ್ಟು ಅವಲಂಬಿತವಾಗ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮಲ್ಲಿ ಒಂದು ಒಳ ಮನಸ್ಸಿಂದಾಗಲಿ ಹೊರ ಮನಸ್ಸಿಂದಾಗಲಿ ಪ್ರಪಂಚವನ್ನು ನೋಡುವಂಥ ಸಂದರ್ಭ ಬಂತು ಅಂದಾಗ ನಮಗೆ ಇದು ಯಾವುದು ಭಾಳ ಮುಖ್ಯ, ಇದೆಲ್ಲ ಪ್ರಾಮುಖ್ಯತೆ ಅನಿಸೋದೇ ಇಲ್ಲ. ಯಾಕಂದ್ರೆ ನಮ್ಮೊಳಗಡೆ ಇದೆ. ನಮ್ಮ ಜ್ಯೋತಿಷಾಸ್ತ್ರ, ನಮ್ಮ ಆಯುರ್ವೇದ ಶಾಸ್ತ್ರ, ನಮ್ಮ ಪ್ರಕೃತಿ ನಮಗೆಲ್ಲವನ್ನೂ ಕೊಟ್ಟಿದೆ. ಆದರೆ ಅದರ ಸದ್ಬಳಕೆ ಅಥವಾ ಅದ್ರ ಕರೆಕ್ಟಾದಂಥ ಬಳಕೆ ನಮಗೆ ಗೊತ್ತಿಲ್ಲದಿರೋದ್ರಿಂದ, ನಾವು ಇಂದಿನ ಆಚಾರ ವಿಚಾರ ಪರಂಪರೆಗಳನ್ನ ಮರೆತಿರೋದ್ರಿಂದ ನಾವಿವತ್ತು ಹಲವಾರು ದೋಷಗಳಿಗೆ, ಹಲವಾರು ರೋಗಗಳಿಗೆ ಮೆಡಿಷನ್ನೇ ಇಲ್ಲದೆ ಇಡೀ ಜೀವನ ಪೂರ್ತಿ ಮೆಡಿಸಿನ್ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗಿದ್ದೀವಿ ನಾವು. ಯಾಕಂದರೆ ಈ ಕೆಮ್ಮು, ದಮ್ಮು, ಅಸ್ತಮ ಇವೆಲ್ಲ ಈ ಬುಧನ ರಿಲೇಟೆಡ್ ಬರ್ತಕ್ಕಂತಹ ಸಮಸ್ಯೆಗಳು. ಇದನ್ನು ನೋಟ್ ಮಾಡ್ಕೊಳ್ಳಿ. ಅದಾದಮೇಲೆ ಚರ್ಮಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು. ಅದಾದ ಮೇಲೆ ಇನ್ನೊಂದು ವಿಷಯ ಗಂಟಲ ವ್ಯಾಧಿ. ಇವತ್ತು ಚಿಕ್ಕ ಮಕ್ಕಳೆಲ್ಲ ದಪ್ಪ ಆಗ್ಬಿಟ್ಟ ಅಂತಂದರೆ, ನಿನಗೆ ಥೈರಾಯ್ಡ್ ಇದೆಯಪ್ಪ, ಚೆಕ್ ಮಾಡಿಸ್ಕೊ ಹೋಗಿ ಥೈರಾಯ್ಡ್ ಅಂತ ಹೇಳ್ತಾರೆ. ಹೌದಾ? ದಪ್ಪ ಆಗ್ಬಿಟ್ರೆ ಥೈರಾಯ್ಡ್. ಆದರೆ ಥೈರಾಯ್ಡ್ ಯಾಕೆ ಬಂತು? ಈಗ ಡಾಕ್ಟ್ರು ಥೈರಾಯ್ಡ್ ಬಂದಮೇಲೆ ಅದಕ್ಕೆ ಮೆಡಿಸಿನ್ಸ್ ಕೊಡ್ತಾನೆ ಬರುತ್ತೆ. 1 ವರ್ಷ ತೊಗೋಬೇಕು, 2 ವರ್ಷ ತೊಗೋಬೇಕು, 3 ವರ್ಷ ತೊಗೋಬೇಕು. ಇಂಗ್ಲೀಷ್ ಆದರೆ ಇಷ್ಟು ಪೀರಿಯಡು, ಆಯುರ್ವೇದ ಇಷ್ಟು ಪೀರಿಯಡು, ಹೋಮಿಯೋಪತಿ ಆದರೆ ಇಷ್ಟು ಪೀರಿಯಡು. ಆ ಮಕ್ಕಳು ಅದು ನುಂಗಿ ಆ ಮಕ್ಕಳದೊಂದು ಸ್ವಲ್ಪ ಭ್ರಮೆ, ನನಗೇನೋ ಕಾಯಿಲೆ ಬಂದ್ಬಿಟ್ಟಿದೆ, ವರ್ಷಾನುಗಟ್ಟಲೆ ನಾನು ಮೆಡಿಸಿನ್ ತೊಗೊಳ್ಳೋಂಥ ಪರಿಸ್ಥಿತಿ ಬಂತಲ್ಲ ಅಂತ ಕಣ್ಣೀರಾಗ್ತಾವೆ. ಬಟ್ ಯಾಕೆ ಬಂತು ಅಂತ ಯಾರೂ ಹೇಳಲ್ಲ. ಯಾಕಂದರೆ ಅದು ಗೊತ್ತಿಲ್ಲ. ವಿಜ್ಞಾನ ಭಾಳ ಸಾಧನೆ ಮಾಡಿ ಅಂತ ಹೇಳುತ್ತೆ, ಆದರೆ ಇದರಲ್ಲಿ ಸೋತೋಗ್ಬಿಡ್ತೀವಿ ನಾವು. ಯಾಕಂದರೆ ಇದು ಪ್ರಕೃತಿಯಿಂದ ಬಂದಿರತಕ್ಕಂಥ ಕಾಯಿಲೆಗಳು. ಪ್ರಕೃತಿಯಿಂದ ಬಂದ ಕಾಯಿಲೆಗಳನ್ನ ಪ್ರಕೃತಿನಲ್ಲೇ ಹುಡುಕಬೇಕು ನಾವು. ಗ್ರಹಗತಿಗಳಿಂದ ಬಂದಿರತಕ್ಕಂಥ ಕಾಯಿಲೆಯನ್ನು ಗ್ರಹಗತಿಗಳ ಮೂಲಕನೇ ಹುಡುಕ್ಬೇಕು ನಾವು, ಅಲ್ವೇನಮ್ಮ? ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಬೇಕು ಅಂತಂದಾಗ ಇವೆಲ್ಲ ನಾವು ವಿಚಾರಗಳನ್ನ ಮಂಡನೆ ಮಾಡ್ಕೊಂಡಾಗಲೇ ನಮಗೆ ಗೊತ್ತಾಗ್ತಕ್ಕಂಥದ್ದು. ಇದು ಈ ರೀತಿ ಆಗ್ತಾ ಇದೆ, ಇದು ಈ ರೀತಿ ಆಗಂತ ನಮಗೆ ಅವಾಗಲೇ ಅರ್ಥ ಆಗೋದು. ಇಲ್ಲಾಂದರೆ ಎಲ್ಲದಕ್ಕೂ ನಾವೇನು ಮಾಡ್ತೀವಿ? ಮೆಡಿಕಲ್. ಅದಕ್ಕೆ ಮೆಡಿಕಲ್ಲು ಅಸ್ಟ್ರಾಲಜಿ ಇದೆ, ಮೆಡಿಕಲ್ ಇದೆ ಅನ್ನೋದನ್ನು ನಾವು ಇವತ್ತು ನಿಮ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಎಷ್ಟೋ ಜನ ಗೊತ್ತಿದೆ ಇದು. ಇವತ್ತು ಡಾಕ್ಟ್ರುಗಳು ಹಸ್ತರೇಖೆ ಸ್ಟಡಿ ಮಾಡ್ತಾ ಇದ್ದಾರೆ, ಡಾಕ್ಟ್ರುಗಳು ಕೂಡ ಅಸ್ಟ್ರಾಲಜಿ ಕಲಿತಾ ಇದ್ದಾರೆ. ಯಾಕಂದರೆ ಅದ್ರ ರಿಲೇಟ್ ಸಂಬಂಧಪಟ್ಟ ಏನಾದ್ರು ಮಾಡ್ಬೋದಾ? ನಾನು ಎರಡೂ ಕಡೆ ನೋಡಿ ಅವ್ರಿಗೆ ಆ ಡಿಸೀಸ್ನ ವಾಸಿ ಮಾಡಿದ್ರೆ ಇನ್ನೂ ಒಳ್ಳೆ ಹೆಸರು ಬರುತ್ತಲ್ಲ ಅಂತ ಎಷ್ಟೋ ಜನ ಇವತ್ತು ಮಾಡ್ತಿದ್ದಾರೆ. ಅಂಥ ಪುಣ್ಯಾತ್ಮಗಳು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ನಾವು ಈ ರಿಲೇಟೆಡ್ ಸಂಬಂಧಪಟ್ಟ ತೊಂದರೆಗಳು ಬರುತ್ತೆ ಅಂತಂದಾಗ ಅದನ್ನು ನೋಡ್ಕೋಬೇಕಾಗ್ತದೆ. ಇದನ್ನು ನೋಡ್ಕೊಳ್ಳಿ. ಇದು ಒಂದಾಯ್ತಲ್ವಾ? ಅದಾದಮೇಲೆ ತೂಕ ಹೆಚ್ಚಳ. ತೂಕ ದಿಢೀರ್ ನಿಮ್ಗೆ ಹೆಚ್ಚಳ ಆಗೋಯ್ತು ಅಂದರೆ ಅದು ಈ ಬುಧನಿಗೆ ಸಂಬಂಧಪಟ್ಟಂಥ ತೊಂದರೆಗಳಿಂದನೇ ಆಗ್ತಕ್ಕಂಥದ್ದು ನಿಮಗೆ ಭಾಳ ವಿಶಿಷ್ಟತೆ. ಅದಾದಮೇಲೆ ನಿಮ್ಗೇನಾದರೂ ಈ ಸ್ಟ್ರೋಕ್ ಏನಾದ್ರು ಹೊಡಿತು ಅಂತಂದಾಗ ನಾನು ಆಗಲೇ ಹೇಳಿದೆ ನರ್ವ್ ಸಿಸ್ಟಮ್ಸ್ ಅಂತೇಳಿ. ನೋಡಿ, ನರ ದೌರ್ಬಲ್ಯ ಅಂತಕ್ಕಂಥದ್ದು ಬಗ್ಗೆ ನಿಮ್ಗೆ ಗೊತ್ತಿದೆ. ಅದು ಮೆದುಳಿಂದ ನಮ್ಮ ಇಡೀ ದೇಹಕ್ಕೆ ವ್ಯಾಪಿಸ ಆಗಿರ್ತಕ್ಕಂಥದ್ದು 72,000 ನರಗಳು. 72,000 ನರಗಳು
ನಮ್ಮ ದೇಹದ ಅದರಲ್ಲಿ 72 ಅಂತಕ್ಕಂಥ ಕೂಡ ಅದೊಂದು ದೊಡ್ಡ ಲೆಕ್ಕಾಚಾರ ಇದೆ. ಅದು ಎಷ್ಟು ಚೆನ್ನಾಗಿ ಆವತ್ತಿನ ಕಾಲದಲ್ಲಿ ಲೆಕ್ಕ ಹಾಕಿದ್ರೆ, ಅವತ್ತೆಲ್ಲ ಯಾವುದೂ ಇರಲಿಲ್ಲ, ಯಾವ ಸ್ಕ್ಯಾನಿಂಗ್ ಇರಲಿಲ್ಲ, ಯಾವ ವಿಜ್ಞಾನ ಇರಲಿಲ್ಲ, ಎಂತ ಇರಲಿಲ್ಲ. ನಮ್ಮ ಋಷಿಮುನಿಗಳು ಕಂಡಿರ್ತಕ್ಕಂಥ ನಮ್ಮ ದೇಹದಲ್ಲಿ 72,000 ನರಗಳಿದ್ದಾವೆ ಅಂತೇಳಿ. ಆ ನರಗಳಿಗೆ, ನರ ದೌರ್ಬಲ್ಯಕ್ಕೆ, ಆ ನರ್ವ್ ಸಿಸ್ಟಮ್ಗೆ ಕಾರಣಕ್ಕಿರ್ತಕ್ಕಂಥ ಬುಧ ಅಂತ ತಗೊಂಡಾಗ ಯಾವ ಭಾಗದಲ್ಲಿ ರಕ್ತ ಸಂಚಾರ ಇರೋದಿಲ್ಲ ಆ ಭಾಗ ನಿಷ್ಕ್ರಿಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಗೊತ್ತಿದೆ, ಬಟ್ ಅದರ ಹಿನ್ನೆಲೆ ಗೊತ್ತಿಲ್ಲ. ಕಾರಣ ಏನಂದರೆ ಇದ್ರ ಪ್ರಾಬ್ಲಮ್ಗಳೇ. ಮಾನಸಿಕ ಒತ್ತಡ ಜಾಸ್ತಿ ಯಾರಿಗಾಗ್ತದೆ ಅವ್ರಿಗೆ ಬ್ರೈನ್ ಟ್ಯೂಮರಿಂದ ಶುರು ಆಗ್ಬಿಡ್ತದೆ. ಇದಾದಮೇಲೆ ಈ ಸಿಡುಬು ಅಂತ ಬರ್ತದೆ, ಸಿಡುಬು, ಕಜ್ಜಿ ಅಂತ ಬರ್ತದೆ. ಭಾಳ ಜನ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅನ್ಕೊಳ್ತೀನಿ ನಾನು. ಆ ವ್ಯಾಕ್ಸಿನ್ ಈ ವ್ಯಾಕ್ಸಿನ್ ಎಲ್ಲ ಹಾಕಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ರೆ, ಇಲ್ಲ ಅವೆಲ್ಲ ಬಡವ್ರ ಕಾಯಿಲೆ ಅಂತ ಭಾಳ ಜನ ಹೇಳ್ತಾರೆ, ಇಲ್ಲ ಲೋ ಕ್ಲಾಸ್ ಪೀಪಲ್ ಕಾಯಿಲೆಗಳು ಅಂತ ಭಾಳ ಜನ ಹೇಳ್ತಾರೆ. ಖಂಡಿತ ಸಾಧ್ಯ ಇಲ್ಲ. ಯಾರಿಗೆ ಈ ಪ್ರಭಾವಗಳು ಒಳಗಾಗಿರ್ತಾರೆ ಅವ್ರಿಗೆ ಇದೆಲ್ಲ 100% ಆಗೇ ಆಗ್ತದೆ. ದೊಡ್ಡವರು ನಮಗೆ ಕಣ್ಣು ಕಾಣಿಸಲ್ಲ, ಪಾಪ ಬಡವರು ಬಗ್ಗರು ಅಲ್ಲಿ ಇಲ್ಲಿ ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಕಾಣಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಅದು ಲೋ ಕ್ಲಾಸ್ ಮಾತ್ರ ಬರ್ತಕ್ಕಂಥದ್ದು, ಬಡವ್ರಿಗೆ ಮಾತ್ರ ಬರ್ತಕ್ಕಂಥದ್ದು, ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬರ್ತಕ್ಕಂಥದ್ದು ಅನ್ನೋದು ಆಗಿದೆ. ಖಂಡಿತ ಅಲ್ಲ. ಈ ಸಿಡುಬು, ಕಜ್ಜಿ ಇವೆಲ್ಲ ಬರ್ತಕ್ಕಂಥ ಕೂಡ ಈ ಬುಧನಿಗೆ ಸಂಬಂಧಪಟ್ಟಂಥ ಲೆಕ್ಕಾಚಾರದಲ್ಲೇ ಹೊರತು ಬೇರೆ ಏನೂ ಅಲ್ಲ. ಈ ರೀತಿ ಹಲವಾರು ಲೆಕ್ಕಾಚಾರಗಳನ್ನು ನಾವು ವಿಶ್ಲೇಷಣೆ ಮಾಡ್ಬೋದು. ಆದರೆ ನಮಗೆ ಈ ಮಾರ್ಗೋಪಾಯ ನಮಗೆ ಗೊತ್ತಿದ್ದರಿಂದ ನಾವು ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀವಿ. ಅದರಿಂದ ವೀಕ್ಷಕ ಬಾಂಧವರಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಈ 5, 14, 23 ಈ ಸಂಬಂಧಪಟ್ಟ ಲೆಕ್ಕಾಚಾರಕ್ಕೆ ಒಂದು ಅನ್ವಯ. ಈ ಬುಧನ ಜೊತೆ ಬೇರೆ ಬೇರೆ ಗ್ರಹಗಳ ಸಂಯೋಗ ಆಯಿತು ಅಂದಾಗ ಏನೇನಾಗ್ತದೆ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕು. ಈಗ ಬುಧ ರಾಹು ಸಂಯೋಗ ಆಯಿತು ಅಂದರೆ ನಿಮಗೆ ಪಿಂಪಲ್ಸ್ ಎಲ್ಲ ಬಂದ್ಬಿಡ್ತದೆ. ಆ ಬುಧ ರಾಹು ಸಂಯೋಗ ಆಯಿತು ಅಂದಾಗ ನಿಮಗೆ PCOD ಪ್ರಾಬ್ಲಮ್ಗಳು ಬಂದ್ಬಿಡ್ತದೆ. ನಿಮ್ಗೆ ಗೊತ್ತೇ ಆಗಲ್ಲ. ಡಾಕ್ಟರ್ ಹತ್ರ ಹೋದ್ರೆ ಚೆಕ್ ಮಾಡಿದ್ದು ಎಷ್ಟೋ ಜನ PCOD ಪ್ರಾಬ್ಲಮ್ ಮಕ್ಕಳಾಗಿಲ್ಲ ಅಂತೇಳಿ ಇವತ್ತು ಎಷ್ಟೋ ಜನ ಇವತ್ತು ಒದ್ದಾಡ್ತಿದೆ. ಕಾರಣ ಏನಂತಂದರೆ ಈ ಪ್ರಭಾವಗಳು ನಿಮ್ಮನ್ನು ಆಟ ಆಡಿಸ್ತವೆ. ಅಂದರೆ ಒಂದು ಗ್ರಹ ಇನ್ನೊಂದು ಗ್ರಹ ಜೊತೆ ಸಂಯೋಗ ಆಯಿತು ಅಂದಾಗ, ಅಥವಾ ನಿಮ್ಮ ಜಾತಕದಲ್ಲಿ 2 ಗ್ರಹಗಳು ನೀಚ ಸ್ಥಾನವನ್ನು ಹೊಂದಿದ್ದಾಗ ಆ ಗ್ರಹಗಳು ಉತ್ಪತ್ತಿ ಮಾಡ್ತಕ್ಕಂಥ ಹಲವಾರು ಕಾಯಿಲೆಗಳನ್ನು ನಾವು ಆ ಗ್ರಹದ ಇಟ್ಕೊಂಡು ವಿಶ್ಲೇಷಣೆ ಮಾಡ್ಬೋದು. ಅಲ್ಲಿಗೆ 1 ರಿಂದ 9 ಗ್ರಹಗಳ ವಿಶ್ಲೇಷಣೆ ನಾವು ಮಾಡ್ತಿದ್ವಿ ಅಂತಾಗ ಇವೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಮ ಬರ್ತ್ ನಂಬರ್ ಎಷ್ಟು, ಫ್ಯೂಚರ್ ನಂಬರ್ ಎಷ್ಟು. ಈ ಎಕ್ಸಾಂಪಲ್ ಇವತ್ತು 5ನೇ ನಂಬರ್ ಬಗ್ಗೆ ಮಾತಾಡ್ತೀವಿ. ನಾವು 1ನೇ ನಂಬರ್ ಮಾತಾಡ್ಕೊಂಡು ಬಂದಿದ್ದೀವಿ. 1 and 5, 2 and 5, 3 and 5, 4 and 5 ಲೆಕ್ಕ ಮಾಡ್ಕೊಳ್ಳಿ. ಆವಾಗ ಯಾವ್ದಾವ್ದು ನಿಗದಿಗಳಿಸಿದೀವಿ ಅದು ನೀಚವಾಗಿದೆ ಅಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳು ಇದಕ್ಕೆ ಅನ್ವಯ ಆಗ್ತದೆ. ಕರೆಕ್ಟೇನಮ್ಮ? ಆಗ ನಾವೇನು ಮಾಡಬೇಕು, ಬರೀ 1ನೇ ನಂಬರ್ ಇದ್ರೆ 5ನೇ ನಂಬರ್ ಇದೆ, 5ನೇ ನಂಬರ್ ಇಷ್ಟೇ ಕಾಯಿಲೆ ಬರುತ್ತೆ ಅಂತ ಅರ್ಥ ಅಲ್ಲ. ಡೆಸ್ಟಿನಿ ಏನಾಯಿತು, ಭಾಗ್ಯ ಸಂಖ್ಯೆ ಅಂತ ಒಂದಿದಲ್ವಾ. ಭಾಗ್ಯ ಸಂಖ್ಯೆನೂ ಒಂದು ಗ್ರಹ ರೂಲ್ ಮಾಡುತ್ತಲ್ವಾ. ಆ ರೂಲ್ ಮಾಡೋ ಗ್ರಹ ನೀಚವಾಗಿದ್ದರೆ ಹಲವಾರು ಕಾಯಿಲೆಗಳು ತಂದು ಕೊಡ್ತದಲ್ವಾ. ಇದನ್ನು ನಾವು ಲೆಕ್ಕಾಚಾರ ಮಾಡಿ ನೋಡ್ಕೋಬೇಕು. ನಮ್ಮಲ್ಲಿ ಯಾರೂ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ, ಆಸ್ಟ್ರೋ ಆ್ಯಂಡ್ ನ್ಯೂಮರಾಲಜಿ, ಈ ಲೆಕ್ಕಾಚಾರಗಳನ್ನ ನೋಡಿಕೊಂಡಾಗ ನಿಮಗೆ ಭಾಳ ವಿಶೇಷವಾಗಿದ್ದು ಕೆಲಸ ಮಾಡ್ತಿದೆ. ಅದರಲ್ಲಿ ಅಶ್ವಜ ಮಾಸ ಮತ್ತು ಕಾರ್ತಿಕ ಮಾಸದಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. 5, 14, 23 ತಾರೀಕು ಹುಡ್ತಕ್ಕಂಥವ್ರು. 5, 14, 23 ಈ ತಾರೀಕು ಹುಡ್ತಕ್ಕಂಥ ವ್ಯಕ್ತಿಗಳಿಗೆ ಬುಧ ನೀಚನಾಗಿದ್ದಾಗ ಅದು ಲಗ್ನ ಭಾವ ಆಗಿರ್ಬೋದು, ರಾಶಿ ಭಾವ ಆಗಿರ್ಬೋದು, ಕೆಲವು ವಿಂಗಡಣೆ ಮಾಡ್ತಕ್ಕಂತಹ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿರ್ಬೋದು, ಅಲ್ಲೆಲ್ಲ ಒಂದು ಕಡೆ ವ್ಯತ್ಯಾಸ ಆಗಿ ನಾನು ಇಂದಿನ ಭಾಗದಲ್ಲಿ ಇರತಕ್ಕಂತಹ ಕಾಯಿಲೆ ಕಸಾಲೆಗಳೇನು ಬಂದಿತ್ತು ಅಂದಾಗ ಇದಕ್ಕೆ ನಿಗದಿತವಾಗಿರ್ತಕ್ಕಂತಹ ಪ್ರಭಾವ ಬುಧನಿಂದನೇ ವ್ಯಕ್ತವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ಮಾಡಿಕೊಂಡು ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಭಾಳ ಎಸ್ಪೆಷಲ್ಗೆ ವಿಶೇಷವಾಗಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು, ಮೂಲಂಗಿಯನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು, ಹಲವಾರು ರೀತಿಯ ಸೊಪ್ಪುಗಳನ್ನು ಯೂಸ್ ಮಾಡ್ತಕ್ಕಂಥದ್ದು, ಅದು ವಾಲ್ನಟ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಆಹಾರ ಈ ಒಂದು ತಾರೀಕು ಇರ್ತಕ್ಕಂಥದ್ದು. ಅದನ್ನು ಬಿಟ್ಟು ಬೇರೆ ಬೇರೆ ಎಲ್ಲ ನೀವು ನಿಮ್ಮ ದೇಹ ಪ್ರಕೃತಿ ಪ್ರಕಾರ ಮಾಡ್ಕೊಳ್ಬೋದು. ಈಗಾಗಲೇ ಭಾಳಷ್ಟು ಕಡೆ ಈ ವಾತ ಪ್ರಕೃತಿ ತಗೊಂಡಾಗ ವಾತ ಜಾಸ್ತಿ ಆಗ್ತಕ್ಕಂಥ ವಸ್ತುಗಳನ್ನು, ಪದಾರ್ಥಗಳನ್ನು, ಧಾನ್ಯಗಳನ್ನು, ಆಹಾರಗಳನ್ನು ನಾವು ವರ್ಜಿಸಬೇಕು ಅಂತ ಆಯುರ್ವೇದ ಹೇಳ್ತದೆ. ಅದನ್ನೆಲ್ಲ ನೀವು ಫಾಲೋ ಮಾಡೋ ಜೊತೆಗೆ ಮನಸ್ಸು ಅಂತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಆ ಮನಸ್ಸಿನಲ್ಲಿ ಬುದ್ಧಿ ಅಂತಕ್ಕಂಥದ್ದು ಅದಕ್ಕಿಂತ ಅದ್ಭುತವಾಗಿರ್ತಕ್ಕಂಥದ್ದು. ಕೆಲವರಿಗೆ ಮನಸ್ಸು ಸೇರಿದರೆ ಬುದ್ಧಿ ಸೇರಿಲ್ಲ, ಬುದ್ಧಿ ಸೇರಿದರೆ ಮನಸ್ಸು ಸೇರಿರಲ್ಲ. ಆಗಿದ್ದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ಹಿನ್ನಡೆ ಆಗ್ತದೆ. ಅದರಿಂದ ಮನಸ್ಸು ಚೆನ್ನಾಗಿರಬೇಕು, ಬುದ್ಧಿನೂ ಚೆನ್ನಾಗಿರಬೇಕು. ಅದಕ್ಕೆ ಏನು ಮಾಡಬೇಕು? ಯೋಗ, ಧ್ಯಾನ, ಮೆಡಿಟೇಷನ್ ಇದನ್ನು ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು. ಅದರಲ್ಲಿ ಎಸ್ಪೆಷಲಿ ಈ ತಾರೀಕು ಇರ್ತಕ್ಕಂಥನಿಗೆ ಸಂಗೀತ, ಇಂಪಾದ ಮೆಲೋಡಿ ಸಾಂಗ್ಗಳನ್ನು ಕೇಳ್ತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂತಹ ಸಂಗೀತ ಚಿಕಿತ್ಸೆ ಅಂತಂದರೆ ಇವತ್ತು ಎಷ್ಟೋ ಜನ ಇದನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ಬಟ್ ಸಂಗೀತ ಚಿಕಿತ್ಸೆ ಯಾರೂ ಬೋರ್ಡ್ ಹಾಕೊಂಡಿಲ್ಲ. ಬಟ್ ಅವ್ರವ್ರು ಮಾಡ್ಕೊಳ್ತಾ ಇದ್ದಾರೆ. ಆ ಸಂಗೀತ ಚಿಕಿತ್ಸೆಯನ್ನು ಇವರು ಬಳಸ್ಕೊಂಡ್ರೆ ಭಾಳ ಒಳ್ಳೆಯದು. ಇನ್ನು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಅದಿಲ್ಲ ಇದಿಲ್ಲ ಅಂತಕ್ಕಂಥ ಎಲ್ಲರೂ ಕೂಡ ಏನು ಮಾಡಬೇಕು? ಭಾಳ ವಿಶೇಷವಾಗಿ
ಪರ್ಟಿಕ್ಯುಲರ್ಗೆ ನಾನು ಹೇಳ್ತಕ್ಕಂತಹ ಈ ತೊಂದರೆಗಳಾಯಿತು ಅಂದಾಗ ಈ ಸ್ಮೋಕನ್ನು ಮತ್ತು ಡ್ರಿಂಕ್ಸನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಬಹಳ ಬಹಳ ಒಳ್ಳೆಯದು ಈ ತಾರೀಕಿರ್ತಕ್ಕಂಥವ್ರಿಗೆ. ಇನ್ನು ಈ ಕೈರೇಖೆ ಪ್ರಕಾರ ತಗೊಂಡಾಗ ವಿಶೇಷವಾಗಿ ಆರೋಗ್ಯ ರೇಖೆ ಬುಧನಿಂದ ಆಗ್ತಕ್ಕಂಥ ಸಂದರ್ಭ ತಗೊಂಡಾಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಕಿರುಬೆರಳು ಅಂದರೆ ಬಲಗೈ ಎಡಗೈಯನ್ನು ಸ್ತ್ರೀರಾಗಲಿ ಪುರುಷರಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಯಾರಿಗೇ ಆಗಲಿ ಲಾಸ್ಟ್ ಇರ್ತಕ್ಕಂಥ ಈ ಕಿರುಬೆರಳೆ ಬುಧನ ಬೆರಳು ಅಂತ ಹೇಳ್ತೀವಿ. ಕಿರುಬೆರಳಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರು? ಬುಧ ಗ್ರಹ. ಇಲ್ಲಿ ಬುಧ ಪರ್ವ ಅಂತ ನಾವು ಕರಿತೀವಿ. ಬುಧ ಪರ್ವದಲ್ಲಿ ಇಂಟು ಮಾರ್ಕೆಯನ್ನು ಬರತಕ್ಕಂಥದ್ದು, ಹಳ್ಳ ಇರತಕ್ಕಂಥದ್ದು, ಆ ಭಾಗ ಯಾವಾಗಲೂ ಎಲ್ಲೋ ಕಲರ್ ಇರತಕ್ಕಂಥದ್ದು ಅಂದಾಗ ಬುಧ ನೀಚನಾಗಿದ್ದಾನೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಬುಧ ರೇಖೆಯಿಂದ ಆಯುಸ್ಸು ರೇಖೆ ಬರ್ತಕ್ಕಂಥ ಒಂದು ಲೈನು, ಇದನ್ನು ಭಾಳ ಮುಖ್ಯವಾಗಿ ನಾವು ಆರೋಗ್ಯ ರೇಖೆ ಅಂತ ಕರಿತೀವಿ. ಎಷ್ಟೋ ಜನಕ್ಕೆ 3 ಲೈನ್ ಬಿಟ್ಟರೆ ಇನ್ಯಾವುದೂ ಇರಲ್ಲ. ಹೃದಯ ರೇಖೆ, ಬುದ್ಧಿ ರೇಖೆ ಮತ್ತು ಆಯುಷ್ ರೇಖೆ 3 ಬಿಟ್ಟು ಇರಲ್ಲ. ಈ ಎಷ್ಟೋ ಜನಕ್ಕೆ ಈ ಲೈನ್ಸ್ ಇದ್ದೇ ಇರ್ತದೆ. ಚೆಕ್ ಮಾಡ್ಕೊಳ್ಳಿದ್ದೀನಿ. ಈ ಲೈನ್ಸ್ ಏನಾದರೂ ಕಟ್ಟಾಗಿದ್ರೆ ಅಥವಾ ಆ ಲೈನ್ಸ್ ಮಧ್ಯಭಾಗದಲ್ಲಿ ಒಂದು ದ್ವೀಪ ರೇಖೆ ನೋಡು, ಮೊಟ್ಟೆಯ ಆಕಾರದಲ್ಲಿ ಓವಲ್ ಶೇಪ್ನಲ್ಲಿ ಈ ಜಾಗದಲ್ಲಿ ಏನಾದರೂ ಇತ್ತು ಅಂತಂದಾಗ ನಿಮಗೆ ಆರೋಗ್ಯ ಬಿಗಡಾಯಿಸಿದೆ, ಆರೋಗ್ಯ ಕೆಟ್ಟಿದ ಇದೆ ಅಂತ ಅರ್ಥ. ಯಾಕಂದರೆ ಯಾವುದೇ ಆರೋಗ್ಯ ದಿಢೀರ್ನು ಬರಲ್ಲ, ಬಟ್ ನಮಗೆ ಇಲ್ಲಿ ಸೂಚನೆ ಕೊಟ್ಟೇ ಬರ್ತದೆ. ಯಾವುದೇ ಗ್ರಹಗತಿಗಳು ದಿಢೀರ್ನು ನಮ್ಗೆ ತೊಂದರೆ ಕೊಡಲ್ಲ, ಬಟ್ ನಾವು ನೋಡ್ಕೊಂಡಿರಲ್ಲ, ಎಷ್ಟೋ ಟೈಮ್ ಇರ್ತೈತೆ. ಅದನ್ನೇ ಕಾಲದೋಷ ಅಂತ ಕರಿತೀವಿ ನಾವು. ಈ ರವಿ ದೇಶ, ಶನಿ ದೇಶ, ಕೇತು ದೇಶ, ರಾಹು ದೇಶ ಇವೆಲ್ಲ ಭಾಳ ಎಫೆಕ್ಟಿವ್ ಕೆಲಸ ಮಾಡ್ತಕ್ಕಂಥ ದೇಶಗಳು. ಆಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ಗೆ ಆ ಕೈರೇಖೆ ಕೂಡ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಇದಕ್ಕೆ ಇದೆ ಅಂತೇಳಿ. ಇನ್ನು ಆಯುಷ ರೇಖೆ ತಗೊಂಡಾಗ ಇದರಲ್ಲೂ ಕೂಡ ಈ ದ್ವೀಪ ರೇಖೆ ಅಂತಕ್ಕಂಥದ್ದು ಅಥವಾ ಆಯುಷ ಕಟ್ಟಾಗಿರೋದು ಬರಬಾರ್ದು. ಯಾವಾಗಲೂ ಆಯುಷ ರೇಖೆ ಸ್ಪಷ್ಟವಾಗಿ ನೀಟಾಗಿ ಹಿಂಗಿರಬೇಕು. ಇದು ಎಫೆಕ್ಟ್ಸ್ ಮಾಡುತ್ತೆ. ಬುದ್ಧಿ ರೇಖೆ ಅಂತ ಹೇಳಿದೆ. ಬುದ್ಧಿ ರೇಖೆಗೆ ಅಧಿಪತಿಯಾಗಿರುತ್ತೆ ಬುಧ. ಅಲ್ಲಿಗೆ ಬುದ್ಧಿ ರೇಖೆ ಅಂತಕ್ಕಂಥದ್ದು ಕೂಡ ಆ ಜಾಳು ಸರಪಳಿ ಆಕಾರದಲ್ಲಿ ಇರಬಾರ್ದು. ಇದು ಈ ಮಧ್ಯಭಾಗದಿಂದ ಬರ್ತಕ್ಕಂಥ ಒಂದು ಲೈನು. ಆ ಲೈನು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅಲ್ಲೇನಾದ್ರು ಓವಲ್ ಶೇಪು ಏನೋ ಮೊಟ್ಟೆ ಆಕಾರ ಇತ್ತು ಅಂದಾಗ ತಲೆಗೆ ಬಲವಾದಂಥ ಗಾಯ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದರೆ ತಲೆಗೆ ಇಟ್ಟು ಬೀಳ್ತದೆ. ಹೆಲ್ಮೆಟ್ ಹಾಕೊಂಡಿದ್ರು ತಲೆಗೆ ಇಟ್ಟು ಬೀಳ್ತದೆ. ಇದು ಆ ಪ್ರಭಾವಗಳು. ಅದರಿಂದ ಆ ತಲೆ ಹೊಡೆದ್ರೆ ಆ ಬುದ್ಧಿ ಹೋಗ್ಬಿಡ್ತದೆ, ಮನಸ್ಸು ಹೋಗ್ಬಿಡ್ತದೆ. ಇವೆಲ್ಲ ಈ ಲೆಕ್ಕಾಚಾರಗಳನ್ನ ನೋಡಿಕೊಂಡ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ಹಲವಾರು ಪ್ರಭಾವಗಳನ್ನು ನಾವು ಆಗಾಗ ನೋಡ್ಕೊಳ್ತಕ್ಕಂಥ ಒಂದು ವಿಚಾರ ತಗೊಂಡಾಗ ಕಾಲದೋಷ ಪರಿಮಿತಿಯನ್ನು ನಾವೆಲ್ಲ ನೋಡ್ಕೋಬೇಕು. ಅದಕ್ಕೆ ಈ ಕುಜ ದೇಶ ರಾಹು ಭುಕ್ತಿ ಬಂದಾಗ ಭಾಳ ಮೋಸ್ಟ್ ಡೇಂಜರ್ ಆಗಿರ್ತಕ್ಕಂಥ ಒಂದು ಟೈಮ್ ಅದು. ಎಷ್ಟೋ ಜನಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋಗ್ತದೆ, ಅಥವಾ ಬ್ರೈನ್ ಡ್ಯಾಮೇಜ್, ಬ್ರೈನ್ ಎಮರೇಜ್ ಅಂತ ಕರಿತೀವಿ. ಅದು ಕೂಡ ನಮ್ಗೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆಗೋಗ್ತದೆ. ಈ ಥರದ್ದೆಲ್ಲ ನಾವು ಮಾನಸಿಕ ಒತ್ತಡವಾಗಿ ಇದ್ದು ಕೆಲವು ಪ್ಲಾನೆಟ್ಸ್ಗಳು ಬರೀ ಬುಧ ಅಂತ ನಾವು ಮಾತಾಡ್ತಾ ಇದ್ದೀವಿ. ಬುಧ ಜೊತೆಗೆ ಬೇರೆ ಗ್ರಹಗಳ ಸಂಯೋಗ ಆಯಿತು ಅಂದಾಗ, ಕಾಲದೆಸೆ ಕೆಟ್ಟಿದಾಗ ನಮಗೆ ಎಲ್ಲೋ ಒಂದು ಕಡೆ ಆ ಪ್ರಭಾವಗಳಿಗೆ ನಾವು ಒಳಗಾಗ್ತೀವಿ. ಅದಕ್ಕೆ ಹಲವಾರು ಸಾಕ್ಷಿ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಇದು ಯಾವುದು ಆಗಬಾರ್ದು ಅಂದರೆ, ನಾವು ಪ್ರತಿಯೊಂದು ಗ್ರಹಗತಿಗಳು, ನಾವು ಹುಟ್ಟಿರ್ತಕ್ಕಂಥ ಗ್ರಹಗತಿಗಳ ಜನ್ಮ ದೋಷಗಳನ್ನು ಪರಿವರ್ತನೆ ಮಾಡಿಕೊಂಡು, ಕಾಲ ದೋಷಗಳ ಪರಿವರ್ತನೆ ಮಾಡಿಕೊಂಡು, ನಾವು ಒಂದಷ್ಟು ನಮ್ಮ ದೇಹಕ್ಕೋಸ್ಕರ 1 ಗಂಟೆಗಳ ಕಾಲ ಮೀಸಲಿಟ್ಟಾಗ ಎಂಥದ್ದೇ ದೋಷವನ್ನು, ಎಂಥದ್ದೇ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಂಡು ಹೋಗೋದಕ್ಕೆ ನಮ್ಮಲ್ಲಿ ಹಲವಾರು ಉದಾಹರಣೆಗಳಿದ್ದಾವೆ. ಅದನ್ನು ಫಾಲೋ ಅಪ್ ಮಾಡಿ ಒಳ್ಳೆಯದಾಗ್ತದೆ.